ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಪ್ರೊಮೋ. ಅಂದು ವೇದಾಂತ್ ಮನೆಗೆ ಬಂದು ಹೋದವನು ಮತ್ತೆ ಕಾಲೇಜ್ನ ಬಳಿಯಾಗಲಿ ಮನೆಯ ಮುಂದಾಗಲಿ ಅವಳಿಗೆ ಕಾಣಿಸಿಕೊಳ್ಳಲಿಲ್ಲ. 4 ದಿನಗಳಾದರೂ ಅವನ ಪತ್ತೆಯೇ ಇಲ್ಲ. ವೇದಾಂತ್ನ ಸುದ್ದಿಯೇ ಇಲ್ಲದ್ದರಿಂದ ಅವಳು ತೀರಾ ಬಳಲಿ ಬಿಟ್ಟಿದ್ದಳು. ಮತ್ತೆರಡು ದಿನಗಳು ಕಳೆದು ಹೋಗಿದ್ದವು. ಮನೆಯ ದೂರವಾಣಿಯೂ ಸದ್ದು ಮಾಡಿರಲಿಲ್ಲ. ತಂದೆಯ ವಶದಲ್ಲಿದ್ದ ಅವಳ ಸೆಲ್ಫೋನ್ ಕೂಡ ಮೌನದ ಮುಸುಕನ್ನು ಹೊದ್ದು ಮಲಗಿತ್ತು. ಅವನು ಕಾಲ್ ಮಾಡುತ್ತಲೇ ಇಲ್ಲ. ಹಾಗಾದರೆ ವೇದಾಂತ್ ಏನಾದ? ಅಚಾನಕ್ಕಾಗಿ ಏಕೆ ಸುಮ್ಮನಾದ ಎಂದು ಸನ್ನಿಧಿಗೆ ತಿಳಿಯಲಿಲ್ಲ. 6 ದಿನಗಳೇ ಕಳೆದಿತ್ತು. ಅಂದು ವೇದಾಂತ್ ಮೌನದ ಹಿಂದಿದ್ದ ರಹಸ್ಯ ಬಹಿರಂಗವಾಗಿತ್ತು. ಆದರೆ ಅಂದು ಸಂಜೆ ಅವಳು ಮನೆ ಮುಂದೆ ನಿಂತು ಇನ್ನೇನು ಕರೆಗಂಟೆ ಒತ್ತಬೇಕು ಅಷ್ಟರಲ್ಲಿ ತಾಯಿ ಮತ್ತು ತಂದೆಯ ಸಂಭಾಷಣೆ ಕೇಳಿಸಿದ್ದು. ಅವಳು ಕರೆಗಂಟೆ ಒತ್ತಲಿಲ್ಲ. ಅಲ್ಲೇ ನಿಂತು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಕದ್ದು ಮಾತು ಕೇಳಿಸಿಕೊಳ್ಳುವುದು ತಪ್ಪು ಎಂದು ಗೊತ್ತಿತ್ತು. ಆದರೆ ತನಗೆ ಮತ್ತು ತನ್ನ ಜೀವನಕ್ಕೆ ಸಂಬಂಧಿಸಿದ ವಿಷಯವಾದ್ದರಿಂದ ಅವಳಿಗೆ ಕುತೂಹಲ ಹೆಚ್ಚಾಗಿತ್ತು. ಆ ಮಾತುಕತೆ ಅವಳ ಮನಸ್ಸಿಗೆ ತಂಪನ್ನು ನೀಡಿದ್ದು. ಮನಸ್ಸು ಉಲ್ಲಾಸದಿಂದ ಹುಚ್ಚೆದ್ದು ಕುಣಿದಿತ್ತು. ವೇದಾಂತ್ ಈಗ ಮಾಡುತ್ತಿರುವ ಕೆಲಸದಿಂದಾಗಿ ಜಯರಾಮ್ ಅವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಬೇಸರಿಸಿಕೊಂಡಿದ್ದರು. ಅವಳ ಕಿವಿಯನ್ನು ಪೂರ್ತಿ ತೆರೆದಿಟ್ಟು ತನ್ಮಯತೆಯಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಸನ್ನಿಧಿ. ಅವಳಂದುಕೊಂಡಂತೆ ಅವಳ ವೇದಾಂತ್ ಅವಳನ್ನು ಮರೆತಿರಲಿಲ್ಲ, ಅವಳನ್ನು ಬಿಟ್ಟಿರಲಿಲ್ಲ, ಅವಳ ಪ್ರೀತಿಯನ್ನು ತಿರಸ್ಕರಿಸಿರಲಿಲ್ಲ. ಬದಲಾಗಿ ಅವಳ ಪ್ರೀತಿಗೆ ಈಗಲೂ ನೀರೆರೆದು ಪೋಷಿಸಿ ಅದಕ್ಕೆ ಅವಳ ತಂದೆಯ ಒಪ್ಪಿಗೆಯ ಮುದ್ರೆಗಾಗಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿರುವುದು ಗೊತ್ತಾಗಿದ್ದು ಜಯರಾಮ್ ಅವರು ಜಯಂತಿ ಬಳಿ ಹೇಳುತ್ತಿದ್ದರು. ಆ ಹುಡುಗನ ಪ್ರೀತಿಗೆ ಏನಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಅವನನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ. ಇನ್ನು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಕಣೆ. ಅವಳ ಜೀವನದಲ್ಲಿ ಹೇಗಿದೆಯೋ ಹಾಗಾಗಲೇಬೇಕು. ನಾನಂತೂ ನಾಳೆ ಅವನಿಗೆ ಉತ್ತರ ಕೊಡಲೇಬೇಕು. ಸಾನೂನ ಅವನು ಎಷ್ಟು ಪ್ರೀತಿಸ್ತಾನೆ ಅಂದರೆ ಅವನ ಪ್ರೀತಿ ಮುಂದೆ ನಮ್ಮದು ಏನೂ ಅಲ್ಲ ಅನಿಸುತ್ತೆ. ಅವನ ಕೈಯಲ್ಲಿ ನಮ್ಮ ಸಾನೂನ ಇಟ್ಟರೆ ನಮ್ಮ ಮಗಳು ನಿಜವಾಗ್ಲೂ ಸುಖವಾಗಿರ್ತಾಳೆ ಕಣೆ. ನಿನ್ನ ಅಭಿಪ್ರಾಯ ಏನು ಅಂತ ಹೇಳು. ಅದಾದಮೇಲೆ ನಾನು ಅವನ ಹತ್ರ ಮಾತಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.